ಕ್ವಾಟ್ಲೆ ಕಿಚನ್ ಸೀಸನ್ 2 ಟ್ರೋಫಿ ಗೆದ್ದ ಸೂರಜ್ ಸಿಂಗ್, ಮಾಜಿ ಶೆಫ್ಗೆ ಸಿಕ್ಕಿತು ಜಯ. ಬಿಗ್ ಬಾಸ್ ಖ್ಯಾತಿಯ ಮಾಜಿ ಶೆಫ್ ಸೂರಜ್ ಸಿಂಗ್ ಕ್ವಾಟ್ಲೆ ಕಿಚನ್ ಸೀಸನ್ 2 ರಿಯಾಲಿಟಿ ಶೋ ವಿನ್ನರ್ ಆಗಿ ಹೊರಬಂದಿದ್ದಾರೆ. ಗೆಲುವಿನ ಟ್ರೋಫಿ ಹಿಡಿದು ಸಂತಸ ಹಂಚಿಕೊಂಡ ಅವರು ತೀರ್ಪುಗಾರರು, ಶೋ ತಂಡ ಹಾಗೂ ಪ್ರೇಕ್ಷಕರ ಬೆಂಬಲಕ್ಕೆ ಧನ್ಯವಾದ ಅರ್ಪಿಸಿ ಶೀಘ್ರದಲ್ಲೇ ತಮ್ಮ ವಿಶೇಷ ರೆಸಿಪಿಗಳನ್ನು ಹಂಚಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಬಿಗ್ ಬಾಸ್ನಿಂದ ಕ್ವಾಟ್ಲೆ ಕಿಚನ್ವರೆಗಿನ ತಮ್ಮ ಗೆಲುವಿನ ಪಯಣ ಮತ್ತು ಇದು ಕನಸೋ ನಿಜವೋ ಗೊತ್ತಾಗುತ್ತಿಲ್ಲ ಎಂದು ಟ್ರೋಫಿನ ಗೆದ್ದು ಭಾವುಕರಾಗಿ ತಮ್ಮ ಅಭಿಪ್ರಾಯವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ತಮ್ಮ ವಿಶಿಷ್ಟ ನಡೆ ನುಡಿ ಹಾಗೂ ಮಾತುಗಳಿಂದ ವೀಕ್ಷಕರ ಗಮನ ಸೆಳೆದಿದ್ದರು ಸೂರಜ್ ಸಿಂಗ್. ಈಗ ಅವರು ರಿಯಾಲಿಟಿ ಶೋನಲ್ಲಿ ಕಪ್ ಗೆದ್ದು ಕೂಡ ಬೀಗಿದ್ದಾರೆ. ವೃತ್ತಿಯಲ್ಲಿ ಈ ಮೊದಲು ಶೆಫ್ ಆಗಿದ್ದ ಸೂರಜ್ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಅಡುಗೆ ಆಧಾರಿತ ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2 ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಶೋನಲ್ಲಿ ನೀವು ಗೆಲುವು ಕಂಡಿದ್ದೀರಾ, ಈ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಹೇಳಿ ಎಂದು ಕೇಳಿದ್ದಕ್ಕೇನೆ ಸೂರಜ್ ಸಿಂಗ್ ಅವರ ಅಭಿಪ್ರಾಯ ಏನಿತ್ತು ಗೊತ್ತಾ? ಈ ಗೆಲುವು ನನಗೆ ನಿಜಕ್ಕೂ ಕೂಡ ನಂಬಲಾಗುತ್ತಿಲ್ಲ. ಎಲ್ಲರೂ ನನ್ನ ಬಳಿ ಹೇಗೆ ಅನ್ನಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಆದರೆ ನನಗೆ ಮಾತುಗಳೇ ಬರ್ತಿಲ್ಲ. ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ಕ್ವಾಟ್ಲೆ ಕಿಚನ್ ಇಡೀ ಟೀಮ್ಗೆ ನಾನು ತುಂಬನೇ ಆಭಾರಿಯಾಗಿದ್ದೇನೆ. ಇಲ್ಲಿನ ಕ್ವಾಟ್ಲೆಗಳಾಗಿರಲಿ ಅಥವಾ ಕುಕ್ಗಳಾಗಿರಲಿ ಪ್ರತಿಯೊಬ್ಬರ ಶ್ರಮ ಮತ್ತು ಶ್ರಮದ ಫಲವೇ ಈ ನನ್ನ ಗೆಲುವು ಎಂದು ಸೂರಜ್ ಸಿಂಗ್ ಅವರು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶೋನಲ್ಲಿ ತಮಗೆ ಮಾರ್ಗದರ್ಶನ ನೀಡಿದ ತೀರ್ಪುಗಾರರನ್ನು ಸ್ಮರಿಸಿದ ಸೂರಜ್, ನಮ್ಮ ಶೆಫ್ ಕೌಶಿಕ್ ಅವರು, ಮೇಘನಾ ಮೇಡಮ್ ಹಾಗೂ ಸುಷ್ಮಾ ಮೇಡಮ್ ಅವರು ನನಗೆ ನಿರಂತರವಾಗಿ ಬೆಂಬಲ ನೀಡಿದರು. ಕೊನೆಯ ಡಿಶ್ನ ಫೈನಲ್ ಟಚ್ ನೀಡುವವರೆಗೆ ಅವರ ಸಪೋರ್ಟ್ ತುಂಬಾನೇ ಇತ್ತು. ಇದೊಂದು ಪರಿಪೂರ್ಣ ಟೀಮ್ ಎಫರ್ಟ್. ಅಡುಗೆ ಮಾಡೋದು ನನಗೆ ಯಾವತ್ತೂ ಒಂದು ಪ್ಯಾಷನ್ ಆಗಿತ್ತು. ಈಗ ಅದನ್ನು ರಿಯಾಲಿಟಿ ಶೋ ಮಟ್ಟಕ್ಕೆ ತಂದು ಗೆದ್ದಿರೋದು ತುಂಬಾನೇ ಖುಷಿ ತಂದಿದೆ. ಇಲ್ಲಿಂದ ಮುಂದೆ ಸಾಗೋದೊಂದೇ ನನ್ನ ಹಾದಿ ಎಂದು ಅವರು ಹೇಳಿಕೊಂಡಿದ್ದಾರೆ.